ಒಂದು ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ ಬಿಟ್ಟ ಸ್ಥಳ. 1ನೇ ಚಾಪ್ಟರ್ನಲ್ಲಿರುವಂಥ ಕ್ವಶನ್ಸು. ಸೆಕ್ಷನ್ ಡ್ಯಾಶ್ ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಡಿಫೈನ್ ಅಂದರೆ ಸೆಕ್ಷನ್ ಎಷ್ಟಂದರೆ 4. 2ನೇ ಕ್ವಶನು ಪಾರ್ಟ್ನರ್ಶಿಪ್ ಆ್ಯಸ್ ಎ ನೋ ಸಪ್ರೇಟ್ ಲೀಗಲ್ ಎಂಟಿಟಿ. 3ನೇದ್ದು ಇನ್ ಆರ್ಡರ್ ಆಫ್ ಎ ಪಾರ್ಟ್ನರ್ಶಿಪ್ ಶುಡ್ ಬಿ ಅಟ್ಲೀಸ್ಟ್ 2 ಪರ್ಸನ್ಸ್ ಇರಬೇಕು. ಪಾರ್ಟ್ನರ್ಸ್ ಇಸ್ ದ ರಿಸಲ್ಟ್ ಆಫ್ ಬಿಟ್ವೀನ್ ದ ಮೋರ್ ದ್ಯಾನ್ ಅಗ್ರಿಮೆಂಟ್ ಆಗಿರಬೇಕು. ಇಫ್ ದ ಪ್ರಿಫರ್ಡ್ ದಟ್ ಪರ್ಸನ್ ಹ್ಯಾವ್ ಡ್ಯಾಶ್ ಅಗ್ರಿಮೆಂಟ್, ರಿಟರ್ನ್ ಅಗ್ರಿಮೆಂಟ್ ಆಗಿರಬೇಕು. ದ ಅಗ್ರಿಮೆಂಟ್ ಶುಡ್ ಬಿ ಕ್ಯಾರಿ ಆನ್ ಸಮ್ ಲಾಫುಲ್ ಬಿಸ್ನೆಸ್. ಈಚ್ ಪಾರ್ಟ್ನರ್ ಕ್ಯಾರಿಂಗ್ ಆನ್ ದ ಬಿಸ್ನೆಸ್ ಪ್ರಿನ್ಸಿಪಲ್ ಅಂದರೆ ಇದಕ್ಕೆ ಏಜೆಂಟ್ ಅಂತ ಕರಿತೀವಿ. ಲಯಬಿಲಿಟಿ ಆಫ್ ದ ಪಾರ್ಟ್ನರ್ ಆ್ಯಕ್ಟ್ ಆ್ಯಸ್ ಎ ಅನ್ಲಿಮಿಟೆಡ್ ಆಗಿರುತ್ತೆ ಎಲ್ಲರದು, ಅಂದರೆ ಅನಿಯಮಿತ ಹೊಣೆಗಾರಿಕೆ. ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಎಷ್ಟು ಪರ್ಸೆಂಟ್ ಕೊಡಬೇಕಂದ್ರೆ ಅದನ್ನು 6% ಅಂತ ಕರಿತೀವಿ. ಅಂಡರ್ ದ ಕ್ಯಾಪಿಟಲ್ ಪಾರ್ಟ್ನರ್ಸ್ ರಿಮೇನ್ಸ್ ಏನಾಗಿರ್ತಿದ್ದು ಫಿಕ್ಸ್ಡ್, ಅದರಲ್ಲೇ ಇದೆ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಬರೀಬೇಕು. ಅಂಡರ್ ದ ಫ್ಲಕ್ಚುವೇಟಿಂಗ್ ಅಂದರೆ ಅದರಲ್ಲೇ ಆನ್ಸರ್ಸ್ ಇದೆ, ಫ್ಲಕ್ಚುವೇಟ್ ಅಂತ ಬರೀಬೇಕು. ನೆಕ್ಸ್ಟ್ 12ನೇ ಕ್ವಶನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಿಯರ್ಲಿ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಟರ್ಸ್ ಟು ಅಕೌಂಟ್ ಅಂತಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. 14ನೇದು ಡ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸ್ಯಾಲ್ರಿ ಅಕೌಂಟ್ ಅಂತಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬರೀಬೇಕು. 5ನೇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕರೆಂಟ್ ಅಕೌಂಟ್ ಅಂತಿದೆ. ಇದಕ್ಕೆ ಆನ್ಸರು ಬೀಯಿಂಗ್ ದ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಥವಾ ಕ್ಯಾಪಿಟಲ್ ಅಕೌಂಟ್. 16ನೇ ಕ್ವಶನಿಗೆ ಆನ್ಸರ್ ಏನಿದೆ ಅಂದರೆ 16ನೇ ಕ್ವಶನು ಫಿಕ್ಸ್ಡ್ ಕ್ಯಾಪಿಟಲ್ ಅಮೌಂಟ್ ವಿತ್ಡ್ರಾವಲ್ ಎಂಡ್ ಆಫ್ ಎವ್ರಿ ಮಂತ್ ಅಂದರೆ ಇದಕ್ಕೆ 5.5 ಅಂತ ಕರಿತೀವಿ. ಎಂಡ್ ಆಫ್ ಎವ್ರಿ ಮಂತ್, ಬಿಗಿನಿಂಗ್ ಆಫ್ ಎವ್ರಿ ಮಂತ್, ಮಿಡಲ್ ಆಫ್ ಆ ಥರ 5.5 ಅಂತ ಕರಿತೀವಿ. ಅಂಡರ್ ದ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಆಲ್ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್ ಡೈರೆಕ್ಟ್ಲಿ ರೆಕಾರ್ಡ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಅಂಡರ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಎಲ್ಲಿ ಮೇಂಟೈನ್ ಮಾಡ್ತೀವಿ ಅಂದರೆ ಫಿಕ್ಸ್ಡ್ ಒಳಗೆ ಮಾಡ್ತೀವಿ. ನೆಕ್ಸ್ಟು ಅಂಡರ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆಲ್ ಪಾರ್ಟ್ನರ್ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಸಪ್ರೇಟ್ ಅಕೌಂಟ್ ಕಾಲ್ಡ್ ಆಸ್ ಎ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ದಿಸ್ ಈಸ್ ನಾಟ್ ಎ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ಫೈನಲ್ ಅಕೌಂಟ್ ಅಂದರೆ ಸೋಲೋ ಪ್ರೊಪ್ರೈಟರ್ಶಿಪ್ ಅಂದರೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಪಾರ್ಟ್ನರ್ಶಿಪ್ ರಿಲೇಟೆಡ್ ಆಗಿದೆ. ಇದೇ ಚಾಪ್ಟ್ರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆನ್ಸರ್ಸ್ಗಳು. 1ನೇದ್ದು ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ ಶುಡ್ ಬಿ ಓರಲ್ ಅಥವಾ ರಿಟರ್ನ್ ಆಗಿರಬೇಕು. ಪಾರ್ಟ್ನರ್ಶಿಪ್ ಡೀಡ್ ಕಂಟೇನ್ ದ ಆಲ್ ಆಫ್ ದಿ ಅಬೋವ್. ಯಾವುದೇ ಕ್ವಶನಿಗೆ ಬಂದರೂ ಆನ್ಸರ್ನ ಆಲ್ ಆಫ್ ದಿ ಅಬೋವ್ ಬರೆಯೋಕ್ಕೆ ಪ್ರಯತ್ನ ಮಾಡಿರಿ. ಇಫ್ ಎನಿ ಪಾರ್ಟ್ನರ್ ಹ್ಯಾಸ್ ಅಡ್ವೈಸ್ಡ್ ಎಷ್ಟು ಪರ್ಸೆಂಟ್ ಅಂದರೆ ಇದು 6% ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಲೋನ್ ಅಥವಾ ಅಡ್ವಾನ್ಸ್. ನೆಕ್ಸ್ಟ್ 4ನೇದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಜನರಲಿ ಪ್ರೊವೈಡ್ ಫಾರ್ ಯಾವಾಗ ಕೊಡ್ತೀವಿ ಅಂದರೆ ಇದು ಬೋತ್ ದ ಅಬೋವ್ ಸಿಚುವೇಶನ್ ಅಂತ ಬರೀಬೇಕು. ನೆಕ್ಸ್ಟ್ ವಿಚ್ ಫಿಕ್ಸ್ಡ್ ಕ್ಯಾಪಿಟಲ್ ವಿತ್ಡ್ರಾವಲ್ ಎವ್ರಿ ಮಂತ್. ಎವ್ರಿ ಮಂತ್ ಅಂದರೆ 6 1/2 ಅದರಲ್ಲಿ 12 + 1 13 13/2 ಆಗುತ್ತೆ. ವೆನ್ ಕ್ಯಾರಿಂಗ್ ಆನ್ ದ ಸೇಮ್ ಇಂಟರ್ವಲ್ ಡಿಫ್ರೆನ್ಸ್ ಇಂಟರ್ವಲ್ ಈಸ್ ಇದಕ್ಕೆ ಆನ್ಸರ್ ಏನಂದ್ರೆ ಇಲ್ಲಿ ಅದು ಆನ್ಸರ್ ನೀವು 6 ಮಾರ್ಕ್ಸ್ ಮಾಡಿದ್ರಲ್ಲ ಪ್ರಾಡಕ್ಟ್ ಮೆಥಡ್ ಆಗಿರುತ್ತೆ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಫಾರ್ ಕರೆಕ್ಷನ್ ಒಮಿಷನ್ ಆರ್ ಕಮಿಷನ್ ಬೋತ್ ದ ಸಿಚುವೇಶನ್ ಅಬೋ ಅಂತ ಬರೀರಿ. ಇನ್ ಆರ್ಡರ್ ಟು ಪಾರ್ಟ್ನರ್ಶಿಪ್ ಶುಡ್ ಬಿ ಅಟ್ಲೀಸ್ಟ್ 2 ಪರ್ಸನ್ಸ್ ಆಗಿರಬೇಕು. ದ ಬಿಸ್ನೆಸ್ ಆಫ್ ಪಾರ್ಟ್ನರ್ಶಿಪ್ ಕನ್ಸರ್ನ್ ಮೇ ಬಿ ಕ್ಯಾರಿಡ್ ಆನ್ ಬೈ ಆಲ್ ಪಾರ್ಟ್ನರ್ಸ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಡೆಫಿನೇಷನ್ ಹೇಳ್ತೀವಲ್ಲ ಅದೇ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ದ ಅಗ್ರಿಮೆಂಟ್ ಬಿಟ್ವೀನ್ ದ ಪರ್ಸನ್ ಮಸ್ಟ್ ಬಿ ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಲಯಬಿಲಿಟಿ ಆಫ್ ದ ಪಾರ್ಟ್ನರ್ಸ್ ಆ್ಯಕ್ಟ್ ಆಫ್ ದಿ ಫರ್ಮ್ ಈಸ್ ಎ ಅನ್ಲಿಮಿಟೆಡ್ ಆಗಿರುತ್ತೆ, ಪಾಲುಗಾರಿಕೆ ಹೊಣೆಗಾರಿಕೆ ಅನಿಯಮಿತವಾಗಿರುತ್ತೆ. 3ನೇದು ದ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಪರ್ಲಿ ಡ್ರಾಫ್ಟೆಡ್ ಆ್ಯಂಡ್ ಪ್ರಿಪೇರ್ಡ್ ಆ್ಯಸ್ ಪರ್ ದ ಪ್ರೊವಿಷನ್ ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಬರೀಬೇಕು. ದ ಕ್ಯಾಶುವಲ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕ್ಯಾನ್ ಬಿ ಆಲ್ಟರ್ಡ್ ವಿತಿನ್ ಕನ್ಸಿಸ್ಟ್ ಆಫ್ ಆಲ್ ಆಫ್ ದಿ ಪಾರ್ಟ್ನರ್ಸ್ ಅಂತ ಬರೀಬೇಕು. ಇದು 1ನೇ ಚಾಪ್ಟ್ರಲ್ಲಿ ಬರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಲ್ಟಿಪಲ್ ಮ್ಯಾಚ್ ದ ಫಾಲೋವಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ನೆಕ್ಸ್ಟ್ 2ನೇ ಚಾಪ್ಟರ್ ಯಾವುದಿದೆ ಅಂದರೆ ನಮಗೆ ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತಿದೆ.